ನಮಸ್ಕಾರ. ನನ್ನ ವಾಹಿನಿಯ ಕರ್ನಾಟಕದ ಅನುಭವಗಳ ಭಾಗಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ನಾಗರ ಪಂಚಮಿಯ ದಿನ. ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಎಂದರೆ ಅದು ನಾಗರ ಪಂಚಮಿ. ಇದು ಹಬ್ಬಗಳ ಸಡಗರದ ಆರಂಭದ ಸಂಕೇತ. ಮುಂದೆ ಬರುವ ವರಮಹಾಲಕ್ಷ್ಮಿ ವ್ರತ, ಸ್ವರ್ಣಗೌರಿ ವ್ರತ, ಗಣೇಶ ಚತುರ್ಥಿ, ಅನಂತ ಪದ್ಮನಾಭ ವ್ರತ, ಕೃಷ್ಣಾಷ್ಟಮಿ, ನವರಾತ್ರಿ, ಊರಿನ ಜಾತ್ರೆಗಳು ಈ ಎಲ್ಲ ಹಬ್ಬಗಳ ಆಚರಣೆಗಳ ಮೊದಲ ಘೋಷಣೆ ನಾಗರ ಪಂಚಮಿಯಿಂದ ಆಗುತ್ತದೆ. ನಾಗರ ಪಂಚಮಿಯ ಬಗ್ಗೆ ಜನಪದ ಮತ್ತು ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಜಾನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ಮಳೆಯ ರಭಸದ ದಿನಗಳ ಮಧ್ಯದಲ್ಲಿ. ಆಗ ಮುಂಗಾರಿನ ಕೃಷಿ ಚಟುವಟಿಕೆಗಳು ಒಂದು ಹಂತಕ್ಕೆ ತಲುಪಿರುತ್ತವೆ. ಆ ಸಮಯದಲ್ಲಿ ಕ್ರಿಮಿಕೀಟ, ಮಿಡತೆಗಳ ಹಾವಳಿ ಅತ್ಯಧಿಕ, ಫಸಲು ತಿನ್ನಲು ಬರುವ ಇಲಿಗಳೂ ಬಹಳ. ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡುವುದು ಸರ್ಪಗಳು. ಇಲಿ, ಕೀಟಗಳು, ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗರನಿಗೆ ಸಣ್ಣದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹಲವಾರು ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ. ಅದನ್ನು ಗರುಡ ಪಂಚಮಿ ಎಂದೂ ಸಹ ಕರೆಯುತ್ತಾರೆ. ಅಂದು ಸಹೋದರಿಯರು ನಾಗಪ್ಪನನ್ನು ಪೂಜಿಸಿ ಬೇಡಿಕೊಂಡರೆ ಅವರ ಸಹೋದರರಿಗೆ ಒಳ್ಳೆಯದಾಗಿ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸಹೋದರ ಸಹೋದರಿ ಎಂದರೆ ಏನೆಂದು ಯೋಚಿಸುತ್ತಿದ್ದೀರಾ? ಅದರ ಅರ್ಥ ಒಡಹುಟ್ಟಿದವರು ಎಂದು. ನಾಗರ ಪಂಚಮಿ ಒಡಹುಟ್ಟಿದವರಿಗೆ ಮೀಸಲಾದ ಹಬ್ಬ ಕೂಡ. ಹುತ್ತಕ್ಕೆ ಹಾಲು ಎರೆದು ಹುತ್ತದ ಮಣ್ಣನ್ನು ಒಡಹುಟ್ಟಿದವರು ಹೊಕ್ಕಳು ಮತ್ತು ಬೆನ್ನಿಗೆ ಹಚ್ಚಿ ಒಳ್ಳೆಯದಾಗಲಿ ಎಂದು ಹಾರೈಸುವ ವಾಡಿಕೆಯೂ ಸಹ ಕರ್ನಾಟಕದ ಹಲವು ಭಾಗಗಳಲ್ಲಿವೆ. ನಾಗಪ್ಪನ ಪೂಜೆ ಕಂಕಣ ಭಾಗ್ಯ ಹಾಗೂ ಸಂತಾನ ಪ್ರಾಪ್ತಿಯ ಆಶಯ ಪೂರೈಸುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಸರ್ಪ ಪೂಜೆಗೆ ವಿಶೇಷವಾದ ಮಾನ್ಯತೆ ನೀಡಲಾಗಿದೆ. ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲೆಡೆಯೂ ಮನೆಯಲ್ಲಿ ನಾಗಪ್ಪನ ವಿಗ್ರಹಕ್ಕೆ, ದೇವಸ್ಥಾನಗಳಲ್ಲಿ ಕಾಣಲು ಸಿಗುವ ನಾಗರ ಕಲ್ಲಿಗೆ ಅಥವಾ ಹುತ್ತಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಲಾಗುತ್ತದೆ. ಕರಿ ಎಳ್ಳಿನ ಚಿಗಳಿ ಮತ್ತು ಹಸಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಬೆರೆಸಿ ಮಾಡಿದ ತಂಬಿಟ್ಟಿನ ನೈವೇದ್ಯವನ್ನು ಮಾಡಲಾಗುತ್ತದೆ. ಅದರ ದೀಪವನ್ನೂ ಸಹ ಮಾಡುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಬಹಳ ವಿಶೇಷ. ಉತ್ತರ ಕರ್ನಾಟಕದ ಕೆಲವೆಡೆ ನಾಗಪ್ಪನಿಗೆ ಹಲವಾರು ವಿಧದ ಉಂಡೆಗಳನ್ನು ನೈವೇದ್ಯ ಮಾಡಿ ಹಾಲೆರೆದು ಪೂಜಿಸುತ್ತಾರೆ. ಕೆಲವರು ಕಡುಬನ್ನೂ ಸಹ ಮಾಡುತ್ತಾರೆ. ಅಲ್ಲಿ ಇದನ್ನು ರೊಟ್ಟಿ ಪಂಚಮಿ ಎಂದು ಸಹ ಕರೆಯುತ್ತಾರೆ. ಅಂದು ತಯಾರಿಸಿದ ಖಾದ್ಯಗಳನ್ನು ಅಕ್ಕಪಕ್ಕದ ಮನೆಗಳಿಗೆ, ಬಂಧು ಮಿತ್ರರ ಮನೆಗಳಿಗೆ ಹಂಚಿ ಬರುವ ಸಂಪ್ರದಾಯವಿದೆ. ಈ ದಿನ ತವರಿಗೆ ಹೆಣ್ಣು ಮಕ್ಕಳನ್ನು ಕರೆದು ಉಡುಗೊರೆ ನೀಡಿ ತಂದೆ ತಾಯಿ ಮತ್ತು ಒಡಹುಟ್ಟಿದವರು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಬಾಂಧವ್ಯ ವೃದ್ಧಿಯ ಸಂಕೇತ. ಉತ್ತರ ಕರ್ನಾಟಕದ ಕೆಲವೆಡೆ ಇದು ಜೋಕಾಲಿ ಹಬ್ಬವೆಂದು ಕೂಡ ಪ್ರಸಿದ್ಧ. ಈ ದಿನ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಜೋಕಾಲಿ ಕಟ್ಟಿ ಹಾಡುವಂತಹ ವಿಶಿಷ್ಟ ಪದ್ಧತಿ ಇದೆ. ಹಿರಿಯರು ಕಿರಿಯರು ಎಲ್ಲರೂ ಭೇದ ಭಾವವಿಲ್ಲದೆ ಜೋಕಾಲಿ ಆಡುತ್ತಾರೆ. ನಾಗಪೂಜೆ ಮಾಡಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದರೆ ತಮ್ಮ ಇಡೀ ಕುಟುಂಬವನ್ನು ನಾಗಪ್ಪ ಕಾಯ್ತಾನೆ ಎಂಬ ನಂಬಿಕೆ ಇದೆ. ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ನಾಗರ ಪಂಚಮಿಯ ಮಹತ್ವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದು ನನಗೆ ಬಹಳ ಸಂತೋಷ ತಂದಿದೆ. ನಾಗರ ಪಂಚಮಿ ಮತ್ತು ಹಬ್ಬದ ಸಾಲಿನ ಆರಂಭಕ್ಕೆ ಎಲ್ಲರಿಗೂ ನನ್ನ ಶುಭಾಶಯಗಳು. ನನ್ನೊಂದಿಗೆ ತಮ್ಮ ಮನೆಯ ಆಚರಣೆಗಳ ತುಣುಕುಗಳನ್ನು ಹಂಚಿಕೊಂಡ ನನ್ನ ಸ್ನೇಹಿತೆಯರಾದ ಜ್ಯೋತಿ, ವಿದ್ಯಾ ಮತ್ತು ಪೂಜಾಗೆ ಧನ್ಯವಾದಗಳು. ಇವತ್ತಿನ ಕರ್ನಾಟಕದ ಅನುಭವಗಳ ಭಾಗ ಚೆನ್ನಾಗಿತ್ತಲ್ವಾ? ನನ್ನ ವಿಚಾರಗಳು, ಅನಿಸಿಕೆಗಳು, ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.